ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಅಗ್ನಿ ದುರಂತ ಸಂಭವಿಸಿ ಬರೋಬ್ಬರಿ 29 ಜನರನ್ನ ಬಲಿ ತೆಗೆದುಕೊಂಡಿದೆ. ಚತುಚಕ್ ಚೋಮ್ ಫೋನ್ ಅನ್ನುವಂತಹ ಪ್ರದೇಶ ಬ್ಯಾಂಕಾಕ್ನಲ್ಲಿ ಇರುವಂಥದ್ದು. ಥಾಯ್ಲೆಂಡ್ನ ರಾಜಧಾನಿ ಬ್ಯಾಂಕಾಕ್ನಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಘಟನೆಯಲ್ಲಿ 29 ಜನ ಸಾವನ್ನಪ್ಪಿದರೆ ಗಾಯಾಳುಗಳೇನಿದ್ದಾರೆ ಅವರ ಪೈಕಿ 8 ಜನರ ಸ್ಥಿತಿ ಗಂಭೀರವಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಆದರೆ ಈ ಭಾರೀ ಅಗ್ನಿ ಅನಾಹುತ, ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಏನು ಈ ಅಗ್ನಿ ಅನಾಹುತ ಸಂಭವಿಸಿತ್ತು, 29 ಜನರನ್ನು ಬಲಿ ಪಡೆದಿದೆ. ಈ ಅಗ್ನಿ ದುರಂತಕ್ಕೆ ಕಾರಣ ಏನು ಅನ್ನೋದು ಈವರೆಗೂ ಕೂಡ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಥಾಯ್ಲೆಂಡ್ನ ಪ್ರಧಾನಮಂತ್ರಿ ಆಸ್ಟಿನ್ ಅವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಮಾಧ್ಯಮಗಳಿಗೂ ಸಾಕಷ್ಟು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಆದರೆ ಬೆಂಕಿ ಅವಘಡಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಇನ್ನೂ ತನಿಖಾ ಹಂತದಲ್ಲಿದೆ, ಮಾಹಿತಿ ಸಿಕ್ಕಿಲ್ಲ ಅನ್ನೋದನ್ನು ಅವರು ಕೂಡ ಹೇಳಿದ್ದಾರೆ. ಹಾಗೆ ಈ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಬೆಂಕಿ ದುರಂತ ಸಂಭವಿಸುವ ಸಂದರ್ಭದಲ್ಲಿ ಅಲ್ಲಿದ್ದವರ ಜೊತೆಯಲ್ಲೂ ನಾನು ಮಾತನಾಡಿದ್ದೇನೆ ಅನ್ನೋ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಥಾಯ್ಲೆಂಡ್ನ ಬ್ಯಾಂಕಾಕ್ನಲ್ಲಿರುವಂತಹ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ನಡೆದಿರುವಂತಹ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಜನಜಂಗುಳಿ ಸಿಕ್ಕಾಪಟ್ಟೆ ಇತ್ತು, ಜನರು ತುಂಬಿ ತುಳುಕ್ತಾ ಇದ್ರು. ಆ ಸಂದರ್ಭದಲ್ಲಿ ಬಾರ್ನ ಸ್ಟೇಜ್ನಲ್ಲಿ ಮೊದಲಿಗೆ ಬೆಂಕಿ ಹೊತ್ಕೊಂಡಿದೆ. ಅದಾದ ಮೇಲೆ ಇದ್ದಕ್ಕಿದ್ದಂತೆ ಇಡೀ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಅದು ವ್ಯಾಪಿಸಿಬಿಟ್ಟಿದೆ ಅಂತೇಳಿ ಅಲ್ಲಿದ್ದಂತಹ ಪ್ರತ್ಯಕ್ಷದರ್ಶಿಯೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಇದ್ದಕ್ಕಿದ್ದಂತೆ ಇಡೀ ರೆಸ್ಟೋರೆಂಟ್ಗೆ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸಿಬಿಟ್ಟಿದೆ. ತಡರಾತ್ರಿಯ ಸಂದರ್ಭದಲ್ಲಿ ಈ ಬೆಂಕಿ ಬಿದ್ದಿರುವಂಥದ್ದು ಎಕ್ಸಾಕ್ಟ್ ಆಗಿ ಒಂದು 12 ಗಂಟೆ ಸುಮಾರಿಗೆ 11:30-12 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಅಂತೇಳಿ ಸದ್ಯಕ್ಕೆ ಇರುವಂತಹ ಮಾಹಿತಿ. ಬೆಂಕಿ ಬೀಳ್ತಿದ್ದಂತೆ ಅಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಇದ್ದಂತಹ ಜನರು ತಮ್ಮ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಆತಂಕದಲ್ಲಿ ದಿಕ್ಕಾಪಾಲಾಗಿ ಓಡಿ ಹೊರಗಡೆ ಬಂದಿದ್ದಾರೆ. ಅರ್ಚ್ತಾ ಕಿರ್ಚಾಡ್ತಾ ಜನರು ಬಾರ್ನಿಂದ ಓಡಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅದೇ ಮಾರ್ಗವಾಗಿ ಹೋಗ್ತಾ ಇದ್ದಂತಹ ಒಬ್ಬ ಕ್ಯಾಬ್ ಡ್ರೈವರು ಅಲ್ಲಿ ಒಂದಷ್ಟು ಗಾಜುಗಳಲ್ಲಿ ಒಂದಷ್ಟು ಜನ ಸಿಲ್ಕಾಕೊಂಡಿದ್ರಂತೆ ಗಾಜಿನ ಹಿಂದೆ. ಆ ಗಾಜುಗಳನ್ನು ಒಡೆದು ನಾನು ಒಂದಿಬ್ಬರನ್ನ ರಕ್ಷಿಸಿದೆ ಅಂತ ಹೇಳಿದ್ದಾನೆ. ಆತನೇ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೆ ಅಂತೇಳಿ ತಿಳಿಸಿದ್ದಾನೆ. ಘಟನೆಯ ಬಗ್ಗೆ ಮಾಹಿತಿ ತಿಳಿತಾ ಇದ್ದಂತೆಯೇ ಅಗ್ನಿಶಾಮಕ ತಂಡದವರು ಅಲ್ಲಿಗೆ ಬಂದಿದ್ದಾರೆ. ಆದರೆ ಬೆಂಕಿ ತಹಬದಿಗೆ ತರೋದಕ್ಕೆ ಸಿಕ್ಕಾಪಟ್ಟೆ ಹರಸಾಹಸವನ್ನು ಪಡಬೇಕಾಗಿ ಬಂತು ಸಿಬ್ಬಂದಿಯಲ್ಲಿ ಅಂತೇಳಿ ಮಾಹಿತಿ ಇದೆ. ಪ್ರಧಾನಮಂತ್ರಿಗಳು ಕೂಡ ನಾನು ಆ ಸ್ಟೇಜ್ ಏನು ಬೆಂಕಿ ಹೊತ್ಕೊಳ್ತಲ್ಲ ಆ ಸ್ಟೇಜ್ ಮೇಲೆ ಆ ಸಂದರ್ಭದಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಂತಹ ಒಬ್ಬ ಮ್ಯೂಸಿಷಿಯನ್ ಇದ್ದ, ಆ ಮ್ಯೂಸಿಷಿಯನ್ ಅದರಿಂದ ಪಾರಾಗಿ ಬಂದಿದ್ದಾರೆ. ಅವರ ಜೊತೆಯಲ್ಲೂ ಮಾತನಾಡಿದ್ದೇನೆ. ಹೇಗೆ ಹೊತ್ಕೊಳ್ತು ಬೆಂಕಿ, ಮೊದಲು ಎಲ್ಲಿ ಬಂತು ಅನ್ನೋದ್ರ ಬಗ್ಗೆ ನಾನು ಕೇಳಿದ್ದೇನೆ. ಆದರೆ ಇನ್ನೂ ಸಂಪೂರ್ಣ ಮಾಹಿತಿ ಸಿಕ್ಕಿಲ್ಲ. ಹೀಗಾಗಿ ನಾವು ಇನ್ನೂ ಅದನ್ನು ತನಿಖೆ ಮಾಡ್ತಾ ಇದ್ದೇವೆ, ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಥಾಯ್ಲೆಂಡ್ನ ಪ್ರಧಾನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.